ನಗ್ನಗ್ತಾನೆ ಸತ್ತೋಗ್ತೀನಿ ನಾನು. ನಂಗೆ ಸಾಯಕ್ಕೆ ಬಲಿ ಖುಷಿ ಆಗ್ಬಿಟ್ಟದೆ. ಶಂಕರ್ನ ನೋಡಿದಾಗಿಂದ ಈ ಜೀವನೇ ಬೇಡ ಅನಿಸ್ಬಿಟ್ಟದೆ. ಅವನಂಗೆ ನಾನು ಹುಟ್ತೀನಿ, ನಗ್ನಗ್ತಾ ಸತ್ತೋಗ್ಬಿಡ್ತೀನಿ. ಅವನಂಗೆ ನಾನು ಹುಟ್ಟಿ ಅವನನ್ನೇ ಮದುವೆ ಆಗಿ ಆರಾಮಾಗಿರ್ತೀನಿ. ಶಾನ್ ಬಗ್ರ ಮನೆಗೆ ಸೊಸೆಯಾಗಿರ್ತೀನಲ್ಲ ನಾನು. ಏನು ಅವ್ರೇನು ಚಿಕ್ಕದಾಗ ಸಾವುಕಾರ, ಹಳೆ ಒಡವೆ, ಆ ಜಮೀನು ಆಸ್ತಿ ಎಷ್ಟದೆ, ನಗ್ನಗ್ತಾ ಪ್ರಾಣ ಬಿಟ್ಬಿಡ್ತೀನಿ. ಎಲ್ಕೋ ಹೋಗವ್ರೆ ಇಬ್ಬರೂ, ಬರೋಪಟ್ಟಿಗೆ ಸತ್ತೇ ಹೋಗ್ಬಿಡ್ತೀನಿ ತಡಿ. ನಾನು ಶಂಕರನ ಜೊತೆಗ ಆರಾಮಾಗಿರ್ತೀನಿ. ದೇವ್ರೆ, ನಾನೇನು ಸತ್ತೋದ್ರೆ ತಿರ್ಗಾ ಹುಟ್ಟಿ ಬರಂಗೆ ಮಾಡಪ್ಪ. ಶಂಕರನ್ಗ ಏನರಾಗಿರ್ಬೇಕು ನಾನು. ಭಗವಂತ ನನಗೆ ಪುನರ್ಜನ್ಮ ಕೊಡಪ್ಪ. ನಾನು ಅವನ ಜೊತೆಗೆ ಚೆನ್ನಾಗಿರ್ಬೇಕಪ್ಪ. ನಾನು ಸಾಯ್ತಾ ಇದ್ದೀನಪ್ಪ, ನಾನು ಬರ್ತಾ ಇದ್ದೀನಿ. ನನಗೆ ಹಂಗೆ ಪುನರ್ಜನ್ಮ ಕೊಟ್ಬಿಡಪ್ಪ. ನೀನೇನು ನಾನು ಲೇಟ್ ಮಾಡಿದ್ದಿ ಅಂದರೆ ಅವನು ಜಾಸ್ತಿ ದೊಡ್ಡವನಾಗ್ಬಿಡ್ತಾನೆ. ನಾನು ಇವಾಗ ಸತ್ನ ಹಂಗೆ ತಿನ್ನೊಬ್ರಟಕ್ಕೆ ಹಾಕ್ಬಿಡು. ಬರ್ತಾ ಇದ್ದೀನಪ್ಪ ಪರಮಾತ್ಮ, ಬೇಡ ಅಂತ ಮಾತ್ರ ಅನ್ಬೇಡಪ್ಪ. ಬರ್ತಾ ಇದ್ದೀನಿ ನಾನು. ಲೇ ಶಂಕರ, ಇವಾಗ ಸತ್ತೋಗ್ಬಿಟ್ಟು ನಾನು ತಿರ್ಗಾ ಹುಟ್ಟು ಬರ್ತೀನ ನೀನು ಎನ್ರಾಗಿ. ಸಾಯ್ತಾ ಇದ್ದೀನಿ ನಾನು. ಲೇ ನೀನೇನು ದಿಗಿಲ್ ಬೀಳ್ಬೇಡ, ನಾನು ಬರ್ತೀನಿ ತಿರ್ಗಾ. ನೀನು ಎನ್ರಾಗಿ ಬರ್ತೀನಿ. ಇಲ್ಲ ನಾನು ಇಳಿಯಲ್ಲ, ನಾನು ಸತ್ತೋಗ್ಬೇಕು. ಇವಾಗಂತೂ ನೀನು ಎನ್ರಾಗೆ ಭಾಳ ಅವಕಾಶ ಅಂತೂ ನನಗೆ ಸಿಕ್ಕಿಲ್ಲ. ನಾನು ಇವಾಗ ಸತ್ತೋಗ್ಬೇಕು, ನೀನು ಎನ್ರಾಗ ಬಾಳ್ಬೇಕು, ಅದೇ ನನ್ನ ಆಸೆ. ಅದೇನೋ ತಂದಿದ್ರೆ ಎಲ್ಲ ಹಂಗೆ ಇಕ್ರಿ. ನಾನು ಸತ್ತೋಗ್ಬಿಟ್ಟು ತಿರ್ಗಾ ಹುಟ್ಟಿ ಬರ್ತೀನಿ. ನೀವ್ಯಾರು ಏನು ದಿಗ್ಲು ಬೀಳ್ಬೇಡ್ರಿ ಆಯ್ತಾ. ಎಲ್ಲ ಹಂಗೆ ಇಕ್ಕಿರಿ, ತಿರ್ಕೊಡಿರಂತೆ. ಅಯ್ಯೋ ಆ ಮಕ್ಕಳು ಅವ್ರ ಮಕ್ಕಳು ಮುಚ್ಕೊಂಡು ಹೋಗ. ಆ ಮಕ್ಕಳು ನಂಗಾಗಿಲ್ಲ. ನನಗೆ ಬರೋ ಸಂತೋಷ ಆಗ್ತದೆ ಸಾಯಕ್ಕ. ಸಂತೋಷವಾಗೇ ಸಾಯ್ತಾ ಇದ್ದೀನಿ ಆಯ್ತಾ. ಬಿರಿನ ಹುಟ್ಟು ಬಂದ್ಬಿಡ್ತೀನಿ ಶಂಕರ. ನೀನು ನನ್ನೇ ಮದುವೆ ಆಗ್ಬೇಕು ಶಂಕರ. ಇಲ್ಲಮ್ಮ, ನಾನು ಇಳಿಯಲ್ಲ. ನನ್ನ ನಗ್ನಗ್ತಾನೆ ಪ್ರಾಣ ಬಿಡ್ತಾ ಇದ್ದೀನಿ. ನಾನು ಸತ್ತೋಗ್ತೀನಿ. ನಾನು ಸತ್ತೋದ್ಮೇಲೆ ನನ್ನ ಮಕ್ಳು ಕೇಳಿ ಬಿರಿನ ಮಣ್ಣು ಮಾಡಿಸ್ಬಿಟ್ಟು ಅವ್ರನ್ನ ಅಲ್ರಿ ಅಂತ ಹೇಳ್ಬೇಡ. ಅವ್ರೇನು ಕೇಳ್ತಾರೆ ಹೇಳೋ, ನಾನು ಸತ್ತೋಗ್ಲಿ ಅಂತ ಕಾಯ್ಕೊಂಡಿರ್ತಾರೆ. ಅಯ್ಯೋ ಅಲ್ಲಿಂದ ಇಲ್ಲಿಗೆ ಬನ್ನಲ್ಲಪ್ಪ. ಸಾಯೋತೆ ಮಗ, ನನ್ನ ಎಂತ ಗಿಲ್ಲಿ ಅಂತ ಎಲ್ಲ ತಗೊಂಬನ್ನಿ. ಇವಳೇನು ಹಗ್ಗ ಕಣ್ಣಿ ಕಬ್ತಾವಳೆ. ತತ್ತಬರಬ ನಾವೊಂದು ಮಾತಾಡ್ತೀರಿ, ಅದನ್ನ ಕೇಳ್ಕೊಂಡು ಆಮೇಲೆ ತತ್ತೋಗಿ ಬಾ. ಬಾರ್ದಿ ತುತ್ತ ಬಾರ್ದಿ ನಿಂಕೊಂಡು ಮಾತಾಡ್ತೀರಿ. ಇವಾಗ ಕೇಳೋದಕ್ಕೂ ಸಮಯನೇ ಇಲ್ಲ. ಶಂಕರ್ನ ಹುಟ್ಟಿ ಬಂದವನಂದ್ರೆ ನಾನು ಹುಟ್ಟಿ ಬರಬೇಕು. ಆವಾಗ ಇವನ್ಕಿನ್ನ ದೊಡ್ಡವಳು ನಾನು ಅಂತ ಬೇಡ ಮದುವೆ ಆಗೋದು ಅಂತ ಅಂದ್ಬಿಟ್ಟು ಎಲ್ಲರೂ ತಡೆದ್ಬಿಟ್ರು. ಇವಾಗ ಇವನು ಹುಟ್ಟವನಲ್ಲ, ಇವಾಗ ನಾನು ಹುಟ್ಟುತ್ತೀನಿ. ನಾನು ಸತ್ತೋಗ್ಬೇಕಮ್ಮ, ಬಿಡಮ್ಮ ನನ್ನನ್ನು, ನಾನು ಸತ್ತೋಗ್ಬೇಕು. ಮಾತಾ ಮುಚ್ಚೋಗವು ಎಂತ ಚತ್ತ ಮತ್ತ ನೋಡಿ ಇವಳು ಇವಳು ಬಿದ್ದೋಗ ಇವಳು ಮಗ ಕತ್ತಿ ಬೆಂಕಿ ಇಕ್ಕ. ದೇವ್ರೇ, ನಾನು ಬರ್ತಾ ಇದ್ದೀನಪ್ಪ. ನನಗೆ ಪುನರ್ಜನ್ಮ ಪ್ರಸಾದಿಸಪ್ಪ ಭಗವಂತ. ನಾನು ನಿನ್ನ ಯಾವತ್ತು ಏನು ಕೇಳಿಲ್ಲ, ನನಗೆ ಪುನರ್ಜನ್ಮ ಕೊಡಪ್ಪ. ಇದೆ ಬಚ್ಚಿನಿದೆ. ಅಯ್ಯೋ ಇಲ್ಲೆಲ್ಲಿ ತೋಲಿದ್ಲಿಲ್ಲಪ್ಪ. ಅಲ್ಲೇ ಆಯ್ತು ತೋಲಿ ತಡಿ ಅಕ್ಕನ. ಬಿಡಮ್ಮ, ಕೈ ಬಿಡಮ್ಮ, ಕೈ ಬಿಡ. ಬೇರೆ ಬಾರ್ದಿ ನೀನು, ಬೇರೆ ಬಾ ಅನ್ಕೊಂಡು ಮಾತಾಡ್ತೀನಿ ಬಾ. ನಾನು ಕೇಳುವುದಕ್ಕೂ ಇವಾಗ ಸಮಯ ಇಲ್ಲ ಆಯ್ತಾ. ನಾನಂತೂ ಪುನರ್ಜನ್ಮ ಆಗಿ ಬರಬೇಕು. ನಾನು ಹುಟ್ಟಬೇಕು, ಯಾರ ಮಾತು ಕೇಳಲ್ಲ ನಾನು. ಇಲ್ಲ ನಾನು ಸತ್ತೋಗ್ಬೇಕು ನಾನು. ಯಾವುದೋ ಒಂದು ತೋರಿಸಿತ್ತು. ಲೇ ತೆಗ್ದಾಕ್ಬೇಡ ಕಲ್ದಿರ. ಅಯ್ಯ ನೀನು ಮಾತು ಮುಚ್ಚೋಗವು. ಅಮ್ಮಮ್ಮ ಏನೇನಿಕ ಬಂದಿರೋದು ಟಿವಿ ಬರಬಾರ್ದು ನೋಡ. ಅಲ್ಲಲೇ ಶಂಕರ, ನೀನು ಹುಟ್ಟಿದ್ಯಾ,
ನಾನು ಹುಟ್ಟೋದು ಬೇಡನೋ? ಹಾಂ, ಅಲ್ಲ ನಿನ್ನನ್ನು ಈ ಜನ್ಮದಾಗಂತೂ ಮದುವೆ ಆಗೋಕ್ಕಾಗಿಲ್ಲ. ಸತ್ತೋಗ್ಬಿಟ್ಟು ಮುಂದಿನ ಜನ್ಮದಾಗ ನೀನು ಮದುವೆ ಆಗ್ತೀನಿ ಕಲ್ದಿರೋ. ಅಯ್ಯ ನೀನು ಬೇಕಾಯ್ತು ಮುನ್ನಾಕ ನೀನೇನ ಇವಾಗ ತತ್ತತಿಯ ಉತ್ತಿಲ್ಲ ಅಂತಾನೆ ಏನ್ ಮಾಡ್ತೀಯ ಹೇಳು. ದೇವ್ರ ಕಾಲಲ್ಲಿ ಇಟ್ಕೊಂಬಿಡ್ತೀನಿ ಬಿಕ್ಕಗ. ನನ್ನ ಬೇರೆ ಜನ್ಮಕ್ಕೆ ಹಾಕೋವರ್ಗೂ ಹ್ಞೂ ಬಿಡಲ್ಲ. ಏಯ್ ನಮ್ಮ ಅಣ್ಣ ಹೇಳಿರೋದು ಪತ್ತು ತೀಮೆಯಾಗಿ ಉತ್ತೇಕಂತೆ, ಆಮೇಲೆ ಇನ್ನ ಏನೇನೋ ಆಗಿ ಉತ್ತೇಕಂತೆ. ಅದೆಲ್ಲ ಒಂದು 50 ವರ್ಷ ಆಗಿ ನೀನು ಉತ್ತೋಪಕ್ಕೆ ನಾನು ಮುದ್ದಿತನಾಗ ಇರ್ತೀನಿ. ಬೇಕಾ ಇದೆಲ್ಲ ನಿಂತ? ಹೌದೇನಾ? ಯಾವ್ಯಾವ ಜನ್ಮಕ್ಕೋ ಬಿದ್ದು ಆಮೇಲೆ ಮನುಷ್ಯ ಜನ್ಮಕ್ಕೆ ಬೀಳೋದಲ್ಲ. ಅಯ್ಯೋ ನನಗೆ ಆಲೋಚನೆ ಮಾಡೋಕ್ಕೆ ಆಗಿಲ್ಲ ನೋಡ. ಏನ ಮಾಡೋ ಶಂಕರ ಇವಾಗ? ಏನು ಮಾಡಲ್ಲ, ಮಕ್ಕಳ ಜೊತೆ ಆರಾಮಾಗಿರು. ನಾನು ಹೇಳ್ದಂತ ಹೇಳು, ನೀನು ಆರಾಮಾಗಿರು. ಲೇ ಶಂಕರ, ನನ್ನ ಮಕ್ಕಳು ದುಡ್ಡಿಗೆ ಬೆಲೆ ಕೊಡ್ತಾರೋ, ನಂಗೆ ಬೆಲೆ ಕೊಡಲ್ಲ ಶಂಕರ. ದುಡ್ಡು 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 ಅಂತ ಸಾಯ್ತಾರೆ. ಒಂದೊತ್ತು ಊಟ ಆಗೋಕ್ಕೂ ಕಷ್ಟ ಆಗಿ ನನ್ನ ಈ ಮನೆಗೆ ತಂದಾಕವ್ರು. ಸರಿಲ್ಲ ಅವರು. ನಾನು ಇವಾಗ ಸತ್ತೋಗದೆ ಮೇಲೆ ಅದೆಲ್ಲ ನಾನು ತಡಿ ಮಾಡ್ತೀನಿ ಅಂತ ಹೇಳಿ ತಾನೆ ನಾನು ತಡಿ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ. ನಿನ್ ಮಕ್ಕಳು ನಿನ್ ತಾಳ ಹತ್ರ ಬಿದ್ದಿತ್ತಾಳೆ ನೋಡ್ತಾ ಇರು. ಅಯ್ಯೋ ಒಳ್ಳೆ ಮುದುತಿ ಆಯ್ತಲ್ಲಪ್ಪ, ತತ್ತಾತೀನಿ ಅಂತ ಓಲೆ. ನೀನು ಹುಟ್ಟಿದ್ಯಲ್ಲೋ, ಅದಕ್ಕೆ ನಾನು ಹುಟ್ಟಬೇಕಂತ. ನಾನು ಹುಟ್ಟಿನಿ, ಎಷ್ಟು ದಿನ ಆಯ್ತು ತತ್ತಾಗಿ, ಇವಾಗ ಹುಟ್ಟಿನಿ. ನೀನು ಹುಟ್ಟೋದಕ್ಕೆ ನಾನು ತಾತನ ಆಗ್ತೀನಿ ಅಷ್ಟೇ. ಇನ್ನ ಹೌದಾ? ಹಂಗಂತೇನಾ? ಮಕ್ಕಳ ಜೊತೆಗೆ ಈ ವಯಸ್ಸಾಗ ಆರಾಮಾಗಿರೋದು ಬಿಟ್ಬಿಟ್ಟು ಏನು ನೀನು ಯಾಕೆ ಇದೆಯಾ? ಆಯ್ತು, ಅದನ್ನೆಲ್ಲ ಬಿತ್ತಾಕ್ಬೇಕು. ಮುಂದೆ ಆಯ್ದನ್ನ ನೋಡಬೇಕು. ನಾವು ನಿನ್ ಚೆನ್ನಾಗಿರಬೇಕು ಅಂತ ಪೇಟೆಗೆ ಹೋಗಿ ಏನೋ ತಗೊಂಡ್ಬಂದಿದ್ರೆ ನೀನು ನೋಡ್ರೆ ನಾನು ಸತ್ತತೀನಿ ಅಂತ ಇದೆಯಾ? ಏನೇನು ತಂದಿದ್ರು? ಸೀರೆ, ಬಳೆ, ಒಡವೆ ಎಲ್ಲ ತಂದಿರಿ. ನೀನು ಹಾಕೊಂಡು ಆರಾಮಾಗಿರೋ. ಅವೆಲ್ಲ ಹಾಕೊಂಬಿಟ್ರೆ ನನ್ನ ಮಕ್ಕಳು ನೋಡ್ಕೊಂಬಿಡ್ತಾರಂತೇನಾ? ಇವಳಪ್ಪ ಆಚುಲ ಏನು ಮಾತೇ ಕೇಳಲ್ಲ ಅಂತಲ್ಲಪ್ಪ ಇವಳು. ಮುದುಕಿ ನಿನ್ ಬಾಯಿ ಮುಚ್ಚಂದಿಡಬೇಕು. ಏನೋ ಮಾಡಪ್ಪ, ಏನೋ ಮಾಡು. ಅಜ್ಜಿ, ಈ ಬ್ಯಾಗ್ ಕೊನೆಗೆ ಬತ್ತಿಲಕೊಂಡ ಒಡವೆ ಹಾಕೊಂಡೋಗಿ ಎಂತಕ್ಕೆ ನೋಡೋಣ. ಅಯ್ಯೋ ಸತ್ತೋಗೋ ಪ್ರಾಣಕ್ಕೆ ಏನಕ್ಕಮ್ಮ ಬಟ್ಟೆಗಳು ಒಡವೆ ಎಲ್ಲನೂ ಇರೋದ್ರಾಗೆ ಕಾಲು ಹಾಕೊಂತೀನಿ ಬಿಡಮ್ಮ. ಶಿವಮಜ್ಜಿ, ನಿನ್ ಮಕ್ಕಳು ಚೆನ್ನಾಗಿ ನೋಡ್ಕೊಬೇಕಂದ್ರೆ ನೀವು ನಾವ್ ಹೇಳ್ದಂಗೆ ಕೇಳಬೇಕು. ಹೌದೇ? ಚೆನ್ನಾಗಿ ನೋಡ್ಕೊಂತಾರೆ ಅಂತೀಯಾ? ನೋಡ್ಕೊಂಡಂಗೆ ಮಾಡ್ತೀರಂತ ಬಣ್ಣ ಆಗಿನಿಂದ ಬಾಯಿ ಬರ್ಕೊಂಡು ಹೇಳ್ತಾನೆ ಇದ್ದೀರಿ ನಾವು. ಅಯ್ಯೋ ಏನ್ ತೈತನತ್ತ ಯಮ್ಮನ ಹೇಳ್ದು ಮತ್ತೆ ಕೇಳಲ್ಲ. ನೀನು ಈ ಸೀರೆ ಒಡವೆ ಎಲ್ಲ ಹಾಕೊಂಡ್ ಹೋಗ, ಆಮೇಲೆ ನೋಡ ಏನೇನ್ ಮಾಡ್ತೀವಿ ನಾವು ಅಂತ. ಸರಿ ಆಯ್ತು, ಹಾಕೊಂಬತ್ತೀನಿ. ಕಣ್ಣೀರ್ ನಿಂತ್ಕೊತೀವಿ? ಲೇ ಶಿವಮ್ಮ, ಕಣ್ಣೀರ್ ನಿಂಚು. ಅಲ್ಲ ನಾವೇನೇನ ಬರೋದ್ ನೋಡ್ತಾ ಇದ್ದಿದ್ರೆ ತತ್ತಬಿಡ್ತಾ ಇದ್ದಾಳೆ ಚೈತನ್ಯ ಅನ್ಯವಾಗಿ ಈ ಮುದುಕಿ. ಅಯ್ಯೋ ಕಡುಮ ಅನ್ಯವಾಗಿ ಕತ್ತಕ ಅಗ್ಗಾಕೊಂಡ್ ತತ್ತದ ಇಲ್ಲ. ನಾನೇನೋ ಚಾಯವಾಗ ನೆಮ್ಮದಿಯಾಗಿಲ್ಲಿ ಅಂತ ಏನೇನೋ ಬಾಧೆ ಬೀಳ್ತಾ ಇದ್ದೀನಿ. ಇವಳು ನೋಡಿ ಈ ಪಾತ್ರೆಲಿ ಬಿತ್ತು ತಾಯ್ತಾವಳೆ. ಇವಳು ಹೊತ್ತೆ ಹುಡುಗ. ಅಜ್ಜಿ ಬತ್ತಿಲಕ್ಕವ ನೋಡ, ಬ್ಯಾಗ ತಂದಿದ್ರಿ ನಾವು. ಬತ್ತಿಲಕ್ಕಂಬ ಹೋಗಿ ಹೆಂಗ್ ಕಾಣ್ತೀಯ ನೋಡೋಣ. ಸರಮ್ಮ ಆಯ್ತು. ಬಿಡಿ ನಾವು ಜಾಸ್ತಿ ತತ್ತಾಯ್ತು. ನಾವು ಊಟಕ್ಕೆ ಬೇರೆ ಹೋಗಕ್ ಹೋವ. ಅಲ್ಲ ಅಜ್ಜಿ, ನಿಂಗೇನ್ ಬುದ್ಧಿ ಇಲ್ಲ? ತತ್ತಕ ಅಗ್ಗ ಹಾಕೊಂತಿದ್ಯಾ? ಏನು ಹೆಚ್ಚು ಕಮ್ಮಿ ಆಗಿದೆ, ಏನ್ ಮಾಡೋದು ಹೇಳು? ಸತ್ತನ ಹೋಗಿದ್ರೆ ಚೆನ್ನಾಗಿರುತ್ತೋ ಏನೋ. ಚೆನ್ನಾಯ್ತದೆ. ಇರೋದ್ದಿತ್ತ ನಮ್ಮ ಮಕ್ಕಳ ಜೊತೆ ಚೆನ್ನಾಗಿರೋ ಬಿಡು. ಆಯ್ತು, ಏನ್ ಮಾಡೋಕ್ಕಾಗದೆ? ಸರಪ್ಪ ಆಯ್ತು. ನೋಡಜ್ಜಿ, ಏನೇನೋ ತಣ್ಣೀರು ಎಲ್ಲ ಹಾಕೋಗು. ಓಹೋ, ಸೀರೆ, ಬಳಿಗಳು, ಒಡವೆ. ಸರಮ್ಮ ಹಾಕೊಂಬರ್ತೀನಿ.